ಇನ್ನು ಪಹಲ್ಗಾಮ್ ದಾಳಿ ಬಳಿಕ ನೂರಾರು ಟ್ಯಾಕ್ಸಿಗಳು ನಿಂತಲ್ಲೇ ನಿಂತಿರುವಂತದ್ದು ಪಹಲ್ಗಾಮ್ನಲ್ಲಿ ಕಂಡು ಬರ್ತಾ ಇದೆ. ಪಹಲ್ಗಾಮ್ ದಾಳಿ ಬಳಿಕ ಪಾಕ್ನಿಂದ ಆಮದು ಬಂದ್ ಆಗಿದೆ. ಸುರಕ್ಷತೆ ದೃಷ್ಟಿಯಿಂದ 40ಕ್ಕೂ ಹೆಚ್ಚು ಪ್ರವಾಸಿಗರು ಪ್ರವಾಸಿ ತಾಣಗಳು ಬಂದ್. ಪ್ರವಾಸಿಗರ ಸುರಕ್ಷತೆ ದೃಷ್ಟಿಯಿಂದ ಕಾಶ್ಮೀರದ 48 ತಾಣ ಸ್ತಬ್ಧ. ಇನ್ನು ಅಲ್ಲಿನ ಟ್ಯಾಕ್ಸ್ಗಳು ಟ್ಯಾಕ್ಸಿ ಬಾಡಿಗೆ ವಾಹನಗಳ ಚಾಲಕರು ಗಾಡಿಗಳು ಎಲ್ಲೆಂದ್ರೆ ಅಲ್ಲಿ ನಿಂತ್ಕೊಂಡು ವಾಹನಗಳಿಗೆ ಬಾಡಿಗೆ ಇಲ್ಲದೆ, ದುಡಿಮೆ ಇಲ್ಲದೆ ಬಿಕೋ ಅಂತಿದ್ದಾರೆ. ಒಂದ್ ಕಡೆ ಆಮದು ಬಂದಾಗಿದೆ, ಇನ್ನೊಂದ್ ಕಡೆ 40ಕ್ಕೂ ಹೆಚ್ಚು ಪ್ರವಾಸಿ ತಾಣಗಳು ಬಂದಾಗಿದೆ. ಹೀಗೆ ಪಹಲ್ಗಾಮ್ನಲ್ಲಿ ಪ್ರತಿ ಭಾಗದಲ್ಲೂ ಕೂಡ ಒಬ್ಬೊಬ್ಬರದು ಒಂದೊಂದು ರೀತಿಯ ಪರಿಸ್ಥಿತಿ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಸಂದಿಗ್ಧ ಪರಿಸ್ಥಿತಿ. ಈಗ ನಮ್ಮ ಪ್ರತಿನಿಧಿ ವಿಜಯ್ ನಾಯಕ್ ಪಹಲ್ಗಾಮ್ನಲ್ಲಿ ಹಲವಾರು ಕಡೆ ಸಂಚಾರ ಮಾಡ್ತಾ ಇದ್ದಾರೆ, ಪ್ರತ್ಯಕ್ಷ ವರದಿಯನ್ನು ಕೊಡ್ತಾ ಇದ್ದಾರೆ. ನಿನ್ನೆ ನಾವಿಕರ ಕಷ್ಟ, ದೋಣಿ ನಾವಿಕರ ಕಷ್ಟ ಏನಿತ್ತು ಅನ್ನೋದರ ಮಾಹಿತಿಯನ್ನು ಕೂಡ ಕೊಟ್ಟರು. ಇವತ್ತು ಪಹಲ್ಗಾಮ್ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ನಿಂತು ಅಲ್ಲಿನ ಪರಿಸ್ಥಿತಿ ಹೇಗಿದೆ, ಸ್ಥಳೀಯರು ಯಾವ ರೀತಿ ಭಯದ ವಾತಾವರಣದಲ್ಲಿದ್ದಾರೆ, ಪೊಲೀಸರು ಯಾವ ರೀತಿ ಭದ್ರತೆ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟರು. ಈಗ ಈ ಬಾಡಿಗೆ ವಾಹನಗಳ ಚಾಲಕರಿದ್ದಾರೆ, ಎಲ್ಲರೂ ಕೂಡ ಪಾಪ ಬೇಸರದಿಂದಿದ್ದಾರೆ, ನೋವಿನಿಂದಿದ್ದಾರೆ. ಆ ಕಡೆ ಆಮದು ಇಲ್ಲ, ಈ ಕಡೆ ಪ್ರವಾಸಿ ತಾಣಗಳು ಬಂದಾಗಿದ್ದಾವೆ. ಸುರಕ್ಷತೆ ದೃಷ್ಟಿಯಿಂದ ನಮ್ಮ ಹೊಟ್ಟೆಪಾಡು ನಡೆಯೋದು ಹೆಂಗೆ ಅಂತೇಳಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ವಿಜಯ್ ನಾಯಕ್ ಈಗ ಅಲ್ಲಿನ ನೇರ ವಿಚಾರಗಳನ್ನ ನಮ್ಮ ಮುಂದೆ ತರ್ತಾ ಇದ್ದಾರೆ. ನೋಡೋಣ ಪ್ರತ್ಯಕ್ಷ ವರದಿಯಲ್ಲಿ ಏನಿದೆ ಅಂತ. ಪಹಲ್ಗಾಮದಲ್ಲಿ ಭಯೋತ್ಪಾದನಾ ದಾಳಿಯ ನಂತರ ಯಾವ ಪರಿಸ್ಥಿತಿ ಇದೆ, ಜನರ ಜೀವನಕ್ಕೆ ಏನು ಪರಿಣಾಮ ಬೀರಿದೆ ಅನ್ನುವಂಥದ್ದನ್ನ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಇವತ್ತು ನಾವು ಪಹಲ್ಗಾಮದ ಒಂದು ಟ್ಯಾಕ್ಸಿ ಸ್ಟ್ಯಾಂಡ್ ಗೆ ಬಂದಿದ್ದೇವೆ. ಸಾಕಷ್ಟು ಟ್ಯಾಕ್ಸಿಗಳು ಇಲ್ಲಿ ನಿಂತಿರ್ತಾವೆ. ನಾನು ವಿಡಿಯೋ ಜರ್ನಲಿಸ್ಟ್ ಅಲ್ಲಿ ವಿನಂತಿನ ಮಾಡ್ತೇನೆ ತೋರಿಸ್ಲಿಕ್ಕೆ. ಸಾಕಷ್ಟು ಎಲ್ಲ ವಾಹನಗಳು ಇಲ್ಲಿ ಕೆಲಸ ಇಲ್ಲದೆ ಇಲ್ಲಿ ನಿಂತಿರುವುದನ್ನ ತಾವು ಕಾಣಬಹುದು. ನೂರಾರು ಸಂಖ್ಯೆಯಲ್ಲಿ ವಾಹನಗಳು ಇವತ್ತು ಕೆಲಸ ಇಲ್ಲದೆ ಈ ಘಟನೆ ನಂತರ ಪ್ರವಾಸಿಗರು ಇಲ್ಲಿ ಬರದೇ ಇರೋ ಕಾರಣಕ್ಕೆ ಇಲ್ಲಿ ನಿಂತಿದ್ದಾರೆ. ಇಲ್ಲಿರುವಂತ ಟ್ಯಾಕ್ಸಿ ಡ್ರೈವರ್ ಗಳನ್ನ ನಾವು ಮಾತಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. भाई साहब, जो ये घटना घटी पहलगाम में, उसके पहले यहाँ का माहौल कैसा था और अभी ये कैसा? यहाँ पे बहुत अच्छे माहौल था, अच्छा से टूरिस्ट आता है, गाड़ियों में जाता था, घोड़े पे जाता था, पूरा साइड से यहाँ पे पूरा टूरिस्ट से भरा हुआ है। यहाँ पे जगह ही नहीं मिलता, लोगों को रूम का मिलता ही नहीं, गाड़ी का इंतजार करना पड़ता था टूरिस्ट को, इतना टूरिस्ट आता था। अभी ये जो एक्सीडेंट हुआ है इसमें हम बहुत दुखी है। वहां से लोग घूमने आए, यहाँ पे तौबूत में गया घर, ये मुझे भी दुख है, बहुत दुख है। पूरा जो कश्मीर है, पूरे कश्मीर लोगों का दुख है। ये बेचारा ये हादसा कैसा हुआ है, जो जिन्होंने भी ये किया है उनको सख्त से सख्त सजा होना चाहिए। पहले यहाँ पे जो लोग आते थे, गाड़ियों की जो यहाँ पे हलचल रहती थी, अभी पूरा यहाँ पे कोई भी लोग नहीं आ रहा है, तो लोगों को आप क्या बोलना चाहते हैं? लोगों को बोलना चाहते हैं लोग आए, ऐसा अगर नहीं आएंगे तो दुश्मन का हौसला बढ़ जाता है। जब टूरिस्ट पूरा आएगा यहाँ पे दुश्मनों का हौसला दब जाएगा। टूरिस्ट आना चाहिए यहाँ पे। कश्मीर का जो लोग है, कश्मीरी का जो कहावत है ना, मेहमान का कदर करना चाहिए, वही कश्मीरी लोग कदर करता है टूरिस्ट को। तो पहले भाई साहब आप कितना कमाते थे और अभी आज कितना कमा रहे हो? सर, पहले हम यहाँ पे 2 नंबर गाड़ी का चलते हैं, मतलब हम कमाते 3000-4000 कमाते। आज 10 दिन से कुछ नहीं कमाते, सारा गाड़ी यहाँ पे खड़े रहते हैं, सब मालिक ड्राइवर सब लोग परेशान है। हम फिर से इल्तिजा करते हैं टूरिस्ट को, वेलकम
आप आइए कश्मीर, आपका इंतजार कर रहे हैं यहाँ पे, कोई डरने की बात नहीं है। ये एक्सीडेंट हुआ था यहाँ पे, ये समझ नहीं आता ये कैसे हुआ, क्या हुआ, हम भी परेशान है। जिस दिन घटना घटित है आप लोग सब कहाँ थे? सर हम सब गाड़ी टूरिस्ट लेकर चल रहे थे, कोई आड़ो वैली में, कोई बेता वैली में सर। ये घोड़े का पॉइंट है यहाँ पे, वहाँ गाड़ी नहीं जा सकती, वहाँ लोग घोड़े से जाते हैं सर। हम सब हर सुपाट पे रहे, कोई बेतावली में, कोई आड़वेली में, कोई चंदनवाड़ी में सर। हमने भी फिर सुना था ऐसे हुआ था, घटना हुआ था सर। हमने भी अपने जितना टूरिस्ट हमारे गाड़ी में थे, हमने वो टूरिस्ट लेकर आया था, जिनका वो श्रीनगर से गाड़ी आया था, उनको अपने गाड़ी में बिठाकर रवाना किया वापस श्रीनगर से। ಇದು ಇವ್ರು ಹೇಳುವಂತ ಮಾತುಗಳು. ಟೂರಿಸ್ಟ್ಗಳು ಅವತ್ತಾಗಿರುವಂತ ಪ್ರವಾಸಿಗರಿಗೆ ತೊಂದರೆಗಳೇನಾಯ್ತು, ಯಾರು ಗಾಯಗೊಂಡಿದ್ರು ಅವ್ರನ್ನೆಲ್ಲ ಆಸ್ಪತ್ರೆಗೆ ಸಾಗಿಸುವಂತ ಕೆಲಸವನ್ನು ಇಲ್ಲಿ ಸ್ಥಳೀಯ ಟ್ಯಾಕ್ಸಿ ಡ್ರೈವರ್ಗಳೆಲ್ಲ ಮಾಡಿದ್ದಾರೆ. ಸಾಕಷ್ಟು ಪ್ರಯತ್ನವನ್ನ ಪಟ್ಟಿದ್ದಾರೆ. ಇವತ್ತು ಈ ಘಟನೆಯ ನಂತರ ರೋದನೆಯನ್ನು ಸಹ ಪಡ್ತಿದ್ದಾರೆ. ಇನ್ನು ಈ ನಮ್ಮ